ಪ್ರಧಾನಿ ನರೇಂದ್ರ ಮೋದಿಯವರು ದೀರ್ಘಾವಧಿ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರ. सहस्रशीर्षा पुरुषः सहस्राक्षः सर इकडे सर इकडे सर देवाय जगन्नाथ हनुमानाना सर्वाणि रूपाणि विचित्रशरीरः ಬ್ಯಾನರ್ ಹಿಂದೆ ಬರ್ರಿ, ಬ್ಯಾನರ್ ಹಿಂದಿನ ಮಕ್ಕಳು ಬರ್ರಿ. ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಏನ್ ಸರಿ ಅಣ್ಣಾರ ಒಂದು ಸ್ವಲ್ಪ ಆ ಕಡೆ ಬರ್ರಿ ಅಣ್ಣಾರ ಮುಂದಿದ್ದಾರೆ ಸರ್ ಹಿಂದೆ ಬರ್ರಿ
ಒಂದು ಸ್ವಲ್ಪ ಬದಲ ರೀ ಆ ಕಡೆ ಬರ್ರಿ ಸರಿ ಹುಬ್ಬಳ್ಳಿ ಅವ್ರು ಆಟ ಬರ್ಬೇಡ್ರಿ ಮನ್ನಿ ಹಾಕಿದ್ದಲ್ಲೇ ಅದಕ್ಕೆ ಕ್ಷಮೆ ಇರಲಿ ಹಂಗೆ ಬರ್ರಿ ನಾವು ಒಪ್ಕೊಂತೇವೆ ಅದಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶ ಕಂಡ ಪ್ರಥಮವಾಗಿರುವಂಥ ಒಬ್ಬ ನಾಯಕರು, ಜನನಾಯಕರು ಇವತ್ತು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರ್ತಿ ಮಾಡಿದ್ದಾರೆ. 12 ವರ್ಷ ಪೂರ್ತಿ ಮಾಡೋದಷ್ಟೇ ಅಲ್ಲ, ಅತಿ ಹೆಚ್ಚು ದಿನಗಳು ಚುನಾಯಿತ ಪ್ರಧಾನಮಂತ್ರಿ ಅನ್ನುವಂಥ ದಾಖಲೆಗಳನ್ನು ಮಾಡಿದ್ದಾರೆ. ಇವತ್ತಿನ ಆಧುನಿಕ ಕಾಲದಲ್ಲಿ ಇಷ್ಟು ಜನಜಾಗೃತಿ ಆಗಿರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಮಾಧ್ಯಮಗಳು ಎಲ್ಲವೂ ಕೂಡ ಜನರಿಗೆ ಭಾಳ ಮಾಹಿತಿಗಳನ್ನು ಕೊಡೋದರಲ್ಲಿ ಭಾಳ ಮುಂದಿರುವಂಥ ಈ ಸಂದರ್ಭದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ಜನರ ಪರವಾಗಿ ಜನರ ರಾಜಕಾರಣವನ್ನು ಮಾಡಿ ಜನಹಿತಕ್ಕಾಗಿ ದಿವಸಕ್ಕೆ 18 ತಾಸು ಕೆಲಸವನ್ನು ಮಾಡಿ ಇವತ್ತು ನಿರಂತರವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಮಾಡಿರುವಂಥ ಹಲವಾರು ಕೆಲಸಗಳು ಭಾರತವನ್ನು ವಿಶ್ವದಲ್ಲಿಯೇ 3ನೇ ಆರ್ಥಿಕ ಸ್ಥಾನಕ್ಕೆ ಕೊಂಡೊಯ್ಯುತ್ತಿರುವಂಥ ಈ ಸಂದರ್ಭ ಮತ್ತು ಭಾರತದ ಅಭಿವೃದ್ಧಿಯಲ್ಲಿ ಅತ್ಯಂತ ಕೆಳವರ್ಗದವ್ರಿಗೂ ಕೂಡ ಅದರ ಲಾಭ ಮುಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕಾಗಿಯೇ ಪ್ರಥಮ ಬಾರಿ 25 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದೆ. ಅದು ಮನೆಗಳ ಕೊಡೋ ಮುಖಾಂತರ, ಗ್ಯಾಸ್ ಕೊಡೋ ಮುಖಾಂತರ, ಆರೋಗ್ಯ ವಿಮೆ ಕೊಡೋ ಮುಖಾಂತರ, ಶಿಕ್ಷಣ ಕೊಡೋ ಮುಖಾಂತರ ಮತ್ತು ಎಂಪ್ಲಾಯ್ಮೆಂಟ್ ಕೊಡೋ ಮುಖಾಂತರ ಅವರು 3 ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ, ಬಡವರಿಗೆ, ದೀನದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಈ 3 ಕೊಟ್ಟಿರುವಂಥ ಧೀಮಂತ ನಾಯಕರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಇವತ್ತು ನಾವು ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ, ಜಗತ್ತು ಅತ್ಯಂತ ಸಂಕೀರ್ಣ ಕಾಲದಲ್ಲಿದೆ, ಗ್ಲೋಬಲ್ ಕ್ರೈಸಿಸ್ ಇದೆ. ಆ ಗ್ಲೋಬಲ್ ಕ್ರೈಸಿಸ್ಸಿಗೆ ಯಾವುದೇ ರೀತಿಯ ಭಾರತಕ್ಕೆ ತೊಂದರೆ ಆಗದಂತೆ ಮುನ್ನಡೆಸುವಂಥ ಒಂದು ಶಕ್ತಿ ನರೇಂದ್ರ ಮೋದಿಜಿಯವ್ರಿಗೆ ಮಾತ್ರ ಇದೆ. ಅದನ್ನು ಕಳೆದ 3-4 ತಿಂಗಳಿಂದೆಲ್ಲ ತೋರಿಸಿದ್ದಾರೆ. ಅವರ ಅವಶ್ಯಕತೆ ಬಹಳ ಇದೆ. ಭಾರತದ ಈ ಮುನ್ನಡೆ ಒಂದು ದಾಪುಗಾಲನ್ನು ಹಾಕಿ 2047ರಲ್ಲಿ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಭಾಳಿದೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಜನಸೇವೆ ಮಾಡುವಂಥ ಎಲ್ಲ ಆರೋಗ್ಯ ಆಯುಷ್ಯವನ್ನು ಕೂಡ ಕೊಡಲಿ, ಈ ದೇಶದ ಸೇವೆಯನ್ನು ಇನ್ನಷ್ಟು ದಿನಗಳಲ್ಲಿ ಮಾಡಲಿ. ಆ ಸೇವೆಯನ್ನು ಜನರು ಪ್ರಯೋಜನವನ್ನು ಪಡೆದು ತಮ್ಮ ಬದುಕಿನಲ್ಲೂ ಕೂಡ ಎಲ್ಲರೂ
ಮುಂದೆ ಬರುವಂಥ ಕೆಲಸ ಆಗಲಿ ಅನ್ನುವಂಥ ಪ್ರಾರ್ಥನೆ ನಾವು ಮಾಡ್ತೀವಿ. ನೋಡ್ರಿ ಬರಬೇಕು ಅವರು. ಒಂದು ನಿಮಿಷ ಕೇಳಿ. ಆರ್ ಎಸ್ ಎಸ್ ಬಗ್ಗೆ, ಆರ್ ಎಸ್ ಎಸ್ಸಿಗೆ ಸುದೀರ್ಘವಾದ ಇತಿಹಾಸ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು, ಸ್ವತಂತ್ರ ಹೋರಾಟ, ಅದೊಂದು ಚಳವಳಿಯಾಗಿ ಸಂಘಟಿತವಾಗಿ ಆಯಿತು. ಕಾಂಗ್ರೆಸ್ಸು ವಿದೇಶಿಯರಿಂದ ಸ್ಥಾಪನೆ ಆಗಿರುವಂಥ, ಆರ್ ಎಸ್ ಎಸ್ಸು ಸ್ವದೇಶಿಯಿಂದ ಸ್ಥಾಪನೆ ಆಗಿರೋದು. ಹೀಗಾಗಿ ಇದಕ್ಕೆಲ್ಲ ಮನ್ನಣೆ ಪ್ರಶ್ನೆನೇ ಬರೋದಿಲ್ಲ. ಸಾಕಷ್ಟು ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳಿಂದ ಬೇಕಾದಷ್ಟಿದ್ದಾವೆ ಈ ದೇಶದಲ್ಲಿ. ಎಲ್ಲದಕ್ಕೂ ಅವಕಾಶ ಇದೆ ಕಾನೂನಲ್ಲಿ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ ಎಸ್ ಎಸ್ಸು ಇವತ್ತು ಜನಸೇವೆಯಲ್ಲಿ ಬಹುತೇಕವಾಗಿ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂಸ್ಥೆ ಮತ್ತು ಜನಸೇವೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸವನ್ನು ಮಾಡಿರುವಂಥದ್ದು ಆರ್ ಎಸ್ ಎಸ್. ಹೀಗಾಗಿ ಈ ಥರ ಕಾಲಕ್ಕೆ ಅವುಗಳ ಕೆಲವರೆಲ್ಲ ಈ ಥರ ಪ್ರಶ್ನೆ ಮಾಡ್ತಿರ್ತಾರೆ. ಆದರೆ ಯಾವಕ್ಕೂ ಜಗ್ಗದೆ ಬಗ್ಗದೆ ಜನಸೇವೆಯನ್ನು ಮುಂದೆ ಮಾಡಿಕೊಂಡು ಆರ್ ಎಸ್ ಎಸ್ ಹೋಗ್ತದೆ. ಅದರ ಮಾರ್ಗದರ್ಶನದಲ್ಲಿಯೇ ನಮ್ಮ ರಾಜಕೀಯ ಫಿಲಾಸಫಿ ಮತ್ತು ರಾಜಕೀಯ ಮೌಲ್ಯಗಳು ಅದು ಆರ್ ಎಸ್ ಎಸ್ನಿಂದಲೇ ಬಂದಿರೋದು. ಅದರಲ್ಲಿ ಅಲ್ಲ ನಾವು ಏನು ಹಿಡ್ಕೊಂಡು ಬರ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಏನು ಎದರಲ್ಲಿ ನಂಬಿಕೆ ಇಟ್ಟಿದ್ದೀವಿ ಅದರಲ್ಲಿ ಬರ್ತಾ ಇದ್ದೀವಿ ಅಷ್ಟೇ. ರಾಜ್ಯಸಭೆ ಚುನಾವಣೆ ಸರ್, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷ, ನಮ್ಮ ಇಬ್ಬರು ಅಭ್ಯರ್ಥಿಗಳು ಜಯ ನಿಶ್ಚಿತ. ನಮ್ಮ ಹೆಚ್ಚುವರಿ ಮತಗಳನ್ನು ನಮ್ಮ ಮೈತ್ರಿ ಪಕ್ಷ JDSನ ನಾಯಕರು, BJPಯ ನಾಯಕರು ಕೂತ್ಕೊಂಡು ಯಾವ ರೀತಿ ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ನಮ್ಗೆ ವಿಶ್ವಾಸ ಇದೆ ನಮ್ಮ BJPಯ ಎರಡು ಅಭ್ಯರ್ಥಿಗಳು ಮತ್ತು ಮೈತ್ರಿ ಅಭ್ಯರ್ಥಿ 3ನೇ ಅಭ್ಯರ್ಥಿ ಕೂಡ ಗೆಲುವನ್ನು ಸಾಧಿಸ್ತಾರಂತ ವಿಶ್ವಾಸ ನಮಗೆ.